ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೆ ನನಗೆ ನೆಕ್ಸ್ಟ್ ವೀಕ್ ಮೆಟೀರಿಯಲ್ಸ್ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅಂತ. ಸೊ ಇವತ್ತು ಮೆಟೀರಿಯಲ್ಸ್ ಬಂದಿದೆ. ಏನೇನೆಲ್ಲ ಬಂದಿದೆ ಅಂತ ನಾನಿಲ್ಲಿ ಅನ್ಬಾಕ್ಸ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ನಾನು ಕೂಡ ಇನ್ನೂ ಫುಲ್ ಓಪನ್ ಮಾಡಿ ಚೆಕ್ ಮಾಡಿಲ್ಲ. ಈಗ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಬಂತು. ಸೊ ಒಂದೇ ಸತಿ ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತ ನಾನು ಈಗಲೇ ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಇದು ಫ್ರೇಮ್. ನನಗಿಲ್ಲಿ ಬಂದಿರೋದು ಒಂದು 16 ಇಂಚಸ್ದು ಆ್ಯಂಡ್ ಇನ್ನೊಂದು 18 ಇಂಚಸ್ದು. ಇದು ಬಂದು ಆರಿ ಸ್ಟ್ಯಾಂಡ್, ಕಂಪ್ಲೀಟ್ ಸ್ಟ್ಯಾಂಡ್ ಇದು. ಇದರಲ್ಲಿ 16 ಇಂಚಸ್ ಮತ್ತು 18 ಇಂಚಸ್ ಎರಡನ್ನೂ ಫಿಕ್ಸ್ ಮಾಡ್ಕೊಬೋದು. ನನಗೂ ಕಂಪ್ಲೀಟಾಗಿ ಗೊತ್ತಿಲ್ಲ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ. ಒಂದು ಸತಿ ನಾನು ಫಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ತೋರಿಸ್ತೀನಿ. ನೆಕ್ಸ್ಟು ನನಗೆ ಫ್ರೇಮ್ಸ್ ಬಂದಿದೆ. ಇದು 16 ಇಂಚಸ್ ಫ್ರೇಮ್. ಇದು 16 ಇಂಚಸ್ ಫ್ರೇಮು. ಆಮೇಲೆ ಇದು 18 ಇಂಚಸ್ ಫ್ರೇಮ್ ಬಂದಿದೆ. ಎರಡಕ್ಕೂ ಈ ಎರಡು ಫ್ರೇಮ್ಸ್ಗೂ ನೋಡ್ಬೋದು ಕಾಟನ್ ನಾಡ ಅಂತ ನಾನು ಲಾಸ್ಟ್ 2 ವಿಡಿಯೋ ಮಾಡಿ ಹಾಕಿದ್ದೆ ಆರಿ ಮೆಟೀರಿಯಲ್ಸ್ದು. ಆ 2 ವಿಡಿಯೋದಲ್ಲಿ ನಾನು ಐ ಥಿಂಕ್ ಸೊ ಸೆಕೆಂಡ್ ವಿಡಿಯೋದಲ್ಲಿ ಕಾಟನ್ ನಾಡ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದನ್ನೇನಕ್ಕೆ ತೊಗೊಂಡಿದ್ದೀನಿ ಅಂತ. ಅದು ಒಂದು ರೋಲ್ ಕಂಪ್ಲೀಟಾಗಿ ಎಷ್ಟು ಏನು ಅಂತ. ಅದೇ ರೋಲ್ನ ಇಲ್ಲಿಗೆ ನೋಡ್ಬೋದು ಸುತ್ತಿರೋದು. ಇದು ಫ್ರೇಮ್, ವುಡನ್ ಫ್ರೇಮ್. ಇದು ವುಡನ್ ಫ್ರೇಮ್ ಬಗ್ಗೆನೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಆರಿ ಮೆಟೀರಿಯಲ್ಸಲ್ಲಿ. ಆ ಫ್ರೇಮ್ಗೆ ಈ ರೀತಿ ಆ ಕಾಟನ್ ನಾಡನ್ನು ತಗೊಂಡು ಗಮ್ ಹಾಕಿ ರೋಲ್ ಮಾಡಿದ್ದಾರೆ ನೋಡ್ಬೋದು. ಇದು 16 ಇಂಚಸ್ದು ಆ್ಯಂಡ್ ಇದು 18 ಇಂಚಸ್ದು. ಕಂಪ್ಲೀಟಾಗಿ ಈ ರೀತಿ ಅವರೇ ಫ್ರೇಮ್ಗೆ ಎಲ್ಲನೂ ಕಾಟನ್ ನಾಡ ಎಲ್ಲ ಸುತ್ತಿ ಕೊಟ್ಟು ಕಳಿಸಿರೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಾಟನ್ ನಾಡನ ಹೇಗೆ ಸುತ್ತೋದು ಅಂತ ನಾನು ತೋರಿಸ್ಕೊಡ್ತೀನಿ ಅಂತ. ಬಟ್ ಇದರಲ್ಲಿ ಆಲ್ರೆಡಿ ಅವರೇ ಸುತ್ತಿ ಕಳಿಸಿರೋದ್ರಿಂದ ನಾನು ಮತ್ತೆ ಹಳೆ ಫ್ರೇಮ್ನ ಯೂಸ್ ಮಾಡೋ ಟೈಮಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಇದೊಂದು ಪ್ಯಾಕ್ ಬಂದಿದೆ. ಈ ಪ್ಯಾಕಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಇದನ್ನು ವಾಟರ್ ಡ್ರಾಪ್ ಶೇಪ್ ಅಂತ ಕರೀತಾರ. ಇದೊಂದು ಪ್ಯಾಕೆಟ್ ಬಂದಿದೆ. ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟೇ ಕಳಿಸಿದ್ದಾರೆ. ನಾನು ನಾರ್ಮಲಿ ಆ ವೆಬ್ಸೈಟಲ್ಲಿ ಆರ್ಡರ್ ಮಾಡುವಾಗೆಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ದೊಡ್ಡ ಪ್ಯಾಕೆಟಲ್ಲಿ ಬರ್ತಿತ್ತು. ಮೇ ಬಿ ಒಂದು 10 ಗ್ರಾಮ್ಸ್ ಇರ್ಬೋದು ಅಂದ್ಕೊತೀನಿ. ಇವೆಲ್ಲ ಇದೆಲ್ಲ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ. ಬೀಡ್ಸು ತೋರಿಸ್ತೀನಿ. ಐ ಥಿಂಕ್ ಸೊ ಇದು 2 or 2.5 mm ಬೀಡ್ಸ್ ಅನಿಸುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಇದು ನನ್ನ ಹತ್ರ ಒಂದು ಮೀಶೋದಲ್ಲಿ ಆರ್ಡರ್ ಮಾಡಿದೆ ಅಂತ ತೋರಿಸಿದ್ನಲ್ಲ, ಅದೇ ಟೈಪ್. ಬಟ್ ಅದರಲ್ಲಿ ಸ್ವಲ್ಪ ಎಲ್ಲ ಸೈಜಸ್ಸು ಮಿಕ್ಸ್ ಆಗಿ ಬಂದಿರೋದು. ಇದರಲ್ಲಿ ಒಂದೇ ಸೈಜಸ್ ಇದೆ. ಇದು ಬಂದು ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಇದು ಬಂದು ರೈಸ್ ಬೀಡ್ ಅಂತನೋ ಏನೋ ಕರೀತಾರೆ. ನನಗಷ್ಟು ಗೊತ್ತಿಲ್ಲ, ನಾನು ಯೂಸ್ ಮಾಡಿಲ್ಲ ಇನ್ನು. ಇದನ್ನು ಮತ್ತು ಇದನ್ನು ಯೂಸ್ ಮಾಡಿಲ್ಲ. ಇದಾದಮೇಲೆ ಇದು ಜರ್ದೋಸಿ ನಕ್ಷ ಟೈಪ್ ಮತ್ತು ಇನ್ನು ಬೇರೆ ಬೇರೆ ಟೈಪ್ ಇದೆ. ಎಲ್ಲ ಮಿಕ್ಸ್ ಇದರಲ್ಲೇ ಹಾಕಿದ್ದಾರೆ. ನಾನು ಇದ್ರದ್ದು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೆ ವಿಡಿಯೋದಲ್ಲಿ. ಇದನ್ನು ಕೂಡ ನಾನು ಆರಿ ಮೆಟೀರಿಯಲ್ಸ್ ಅನ್ನೋ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ. ಬಟ್ ಇದರಲ್ಲೆಲ್ಲ ಸ್ವಲ್ಪ ಕಮ್ಮಿ ಬಂದಿದೆ ಅಂದರೆ ನಾನು ಅದರಲ್ಲಿ ಏನು ಆರ್ಡರ್ ಮಾಡಿದ್ದೆ ಅದಕ್ಕಿಂತ ಎಲ್ಲ ಪ್ಯಾಕೆಟ್ ಸ್ವಲ್ಪ ಕಮ್ಮಿ ಬಂದಿದೆ. ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳೋದಕ್ಕೆ ಇಷ್ಟು ಸಾಕು ಅಂದ್ಕೊತೀನಿ. ಇದು ಕೂಡ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ.
ಇದು ಸ್ಟೋನ್ಸ್ ಇರುತ್ತಲ್ಲ ಆ ಸ್ಟೋನ್ಸ್ನ ಸ್ಟಿಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಬಟ್ ನೋಡಿದ್ದೀನಿ ಯೂಸ್ ಮಾಡೋದನ್ನ. ಇದು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು. ಇದೊಂದು ಸ್ವಲ್ಪ ಇದು ಆಫ್ ಬೀಡ್ ಅಂತನೋ ಏನೋ ಹೇಳ್ತಾರೆ, ನಾನು ಯೂಸ್ ಮಾಡಿಲ್ಲ, ಸೊ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ಆ್ಯಂಡ್ ಇದು ಎಲ್ಲದಕ್ಕಿಂತ ದೊಡ್ಡ ಸೈಜಲ್ಲಿ ಬಂದಿದೆ. ಇಷ್ಟು ಡಿಫ್ರೆಂಟ್ ಸೈಜಸಲ್ಲಿ ನಮಗೆ ಈ ಒಂದು ಬೀಡ್ಸ್ ಸಿಗುತ್ತೆ. ನೋಡ್ಬೋದು, ಟೋಟಲ್ 5 ಸೈಜಸ್ ಇದೆ. ಮೇ ಬಿ ಇದು 5 mm, 4 mm, 3 mm, 2.5 mm, 2 mm ಅನ್ಕೊತೀನಿ, ಬಟ್ ಐ ಆಮ್ ನಾಟ್ ಶ್ಯೂರ್. ಸೊ ಈ ಒಂದು ಪ್ಯಾಕೆಟಲ್ಲಿ ಇಷ್ಟು ಬಂದಿತ್ತು. ನೆಕ್ಸ್ಟು ಈ ಪ್ಯಾಕೆಟಲ್ಲಿ ಏನೇನು ಇದೆ ಚೆಕ್ ಮಾಡೋಣ. ಇದನ್ನು ಆರ್ಡರ್ ಮಾಡುವಾಗ ನನಗೂ ಗೊತ್ತಿತ್ತು ಈ ಥರ ಇಷ್ಟೊಂದೆಲ್ಲ ಐಟಮ್ಸ್ ಇರುತ್ತೆ ಅಂತ. ಕಲರ್ ಬೀಡ್ ಚಿಕ್ಕ ಡಬ್ಬದಲ್ಲಿ ಕೊಟ್ಟಿದ್ದಾರೆ. ಇದನ್ನು ವರ್ಕ್ ಮಾಡುವಾಗ ಹೇಳ್ತೀನಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಈಗಷ್ಟು ಗೊತ್ತಿಲ್ಲ. ಸೀಕ್ವೆನ್ಸ್ ಚಮ್ಕೀಸ್, ಚಿಕ್ಕ ಪುಟ್ ಪುಟ್ ಬಾಕ್ಸ್, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಕಾಣುತ್ತಲ್ಲ. ದೆನ್ ಪೈಪಿಂಗ್ ಥ್ರೆಡ್, ಇದನ್ನು ಪೈಪಿಂಗ್ ಥ್ರೆಡ್ ಅಂತ ಕರೀತಾರೆ. ಇನ್ನೂ ಏನಕ್ಕೂ ಬೇರೆದಕ್ಕೆ ಯೂಸ್ ಮಾಡ್ತಾರೆ, ನಾನು ಆಲ್ರೆಡಿ ಬೇರೆ ವಿಡಿಯೋಸಲ್ಲಿ ಹಾಕಿದ್ದೀನಿ. ಇದು ನಾನು ಒಂದು ರೋಲ್ ಫುಲ್ ತೊಗೊಂಡಿದ್ದೆ ವೆಬ್ಸೈಟಿಂದ. ಆ ಒಂದು ರೋಲ್ಗೆ ಫುಲ್ ಆಲ್ಮೋಸ್ಟ್ 75 ರೂಪೀಸ್ ಆಗಿತ್ತು. ತುಂಬ ದೊಡ್ಡದಾಗೆ ಬಂದಿದೆ ರೋಲ್. ಐ ಗೆಸ್ ಲೈಕ್ ಐ ಫೀಲ್ ವರ್ತ್ ಇದೆ ಅದಕ್ಕೆ. ಇಲ್ಲಿ ಜಸ್ಟ್ ಎಷ್ಟಿದೆ ಅಂದರೆ ಆಲ್ಮೋಸ್ಟ್ ಒಂದು 2 ಮೊಳದಷ್ಟಿದೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅನ್ನೋರಿಗೆ ಇಷ್ಟಿದ್ರೆ ಸಾಕು. ಆ್ಯಂಡ್ ಇದು ಏನಕ್ಕೆ, ಇದು ನಾರ್ಮಲಿ ಈ ಬ್ಲೌಸಸಲ್ಲಿ ಹಿಂದೆಗಡೆ ಏನಾದರೂ ಈ ಟೈಯಿಂಗ್ ಕೊಡ್ತಾರಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ, ನನಗೆ ಗೊತ್ತಿರೋ ಹಂಗೆ. ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ನಾನು ನೋಡಿಲ್ಲ. ಇದಕ್ಕೇನಂತಾರೆ ಗೊತ್ತಿಲ್ಲ. ನಾನು ಯಾವುದ್ಯಾವುದಕ್ಕೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ನಿಮಗೆ ಯಾರಿಗಾದ್ರೂ ಗೊತ್ತಿದೆ ನನಗೆ ಹೇಳಿ, ಇದಕ್ಕೆಲ್ಲ ಏನು ಹೇಳ್ತಾರೆ ಅಂತ. ವೈಟ್ ಬೀಡ ಇಲ್ಲ ಪರ್ಲ, ಡೋನು. ಟ್ಯೂಬ್ಸ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಮೇ ಬಿ ಅದೇ ಥರನೇ ಇದೆ, ಟ್ಯೂಬ್ಸೇ ಇರ್ಬೋದು. ಬಟ್ ಸ್ವಲ್ಪ ಅಂದರೆ ಈ ಕಲರ್ ಚೇಂಜ್ ಇದೆ, ಒಂದು ಸ್ವಲ್ಪ ತಿಕ್ಕಾಗಿದೆ. ಇಲ್ಲಿದೆ, ಇದು ಚಿಕ್ಕದು. ಇದಕ್ಕೇನಂತಾರೆ, ಇದು ಚಿಕ್ಕದು ಟ್ಯೂಬ್ಸ್ ಥರನೇ, ಬಟ್ ಚಿಕ್ಕದಾಗಿದೆ. ಇದಕ್ಕೇನಂತಾರೆ ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ. ಇದನ್ನೆಲ್ಲ ಆ್ಯಕ್ಚುಲಿ ನೋಡ್ತಿದ್ರೆ ಒಂಥರ ಕಲರ್ಫುಲ್ಲಾಗಿ ಚಾಕ್ಲೇಟ್ ಕ್ಯಾಂಡೀಸ್ ಬರುತ್ತಲ್ಲ ಆ ಥರ ಕಾಣಿಸ್ತಿದೆ, ಎಸ್ಪೆಷಲಿ ಆ ಪಿಂಕ್ ಕಲರ್. ಅದಾದಮೇಲೆ ಇದು ಕುಂದನ್ಸ್, ನೆಕ್ಸ್ಟ್ ಇದೊಂದು ಬಂದಿದೆ. ಇದನ್ನು ಆ್ಯಕ್ಚುಲಿ ಈ ಥರ ಸ್ಟಿಕ್ ಮಾಡೋದನ್ನೇ ನಾನು ನೋಡಿರೋದು, ಆವಾಗಲೇ ತೋರಿಸಿದ್ನಲ್ಲ. ಇಲ್ಲೇನಿದೆ, ಇದು ಇದರಲ್ಲಿ ಒಂದು ಗಮ್ ಪ್ಯಾಕ್ ಥರ ಏನೋ ಬರುತ್ತೆ, ಅದನ್ನು ಹೆಜ್ಕೊಂಡು ಅದನ್ನು ಜಸ್ಟ್ ಈ ಥರ ಟ್ಯಾಪ್ ಮಾಡಿ ಇದನ್ನು ತಗೊಂಡು ಸ್ಟಿಕ್ ಮಾಡ್ತಾರೆ. ದೆನ್ ಏನಿದು ಹ್ಯಾಂಗಿಂಗ್ ಬೀಡ್ಸಾ, ಇಲ್ಲ ಟ್ಯಾಬ್ಲೆಟ್ ಬೀಡ್ಸ್ ಅಂತನಾ ಏನೋ ಕರೀತಾರೆ.
ಎಲ್ಲ ಡಿಫ್ರೆಂಟ್ ಕಲರಲ್ಲಿದೆ. ಮಿರರ್ ಗ್ಲಾಸ್ ಇದು ಕೂಡ ಎಲ್ಲ ಶೇಪಲ್ಲಿದೆ. ಆ್ಯಂಡ್ ಇದರಲ್ಲಿ ಕಾಸು ಏನದು ಕಾಯಿನ್, ಲಕ್ಷ್ಮಿ ಕಾಯಿನ್ ಅಂತನ ಏನೋ ಅಂತಾರಲ್ಲ, ಅದು ಕೂಡ ಇದರಲ್ಲೇ ಬಂದಿದೆ. ಇದು ಎರಡು ಸೈಡೂ ಇದೇ ರೀತಿಯೇ ಇದೆ. ಒಂದು ಈ ರೀತಿ ಮಿರರ್ ಕಳಿಸಿದ್ದಾರೆ, 3 ಪೀಸಸ್ ಇದೆ. ಅದಾದಮೇಲೆ ಈ ರೀತಿ ಚಿಕ್ಕದೊಂದಿದೆ, ಇಲ್ಲಿದೆ ಈ ರೀತಿ ಚಿಕ್ಕದೊಂದಿದೆ. ನಾನು ಇದು ಯಾವುದೂ ಇನ್ನೂ ಟ್ರೈ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಬಿದ್ದೋಯ್ತು. ಇದು ಲಕ್ಷ್ಮಿ ಕಾಸು, ಲಕ್ಷ್ಮಿ ಕಾಯಿನ್ ಅಂತ ಅಂತಾರಲ್ಲ, ಅದು ಕೂಡ ಎಲ್ಲ ಇದರಲ್ಲೇ ಒಂದರಲ್ಲೇ ಪ್ಯಾಕ್ ಮಾಡಿದ್ದಾರೆ. ಎಲ್ಲ 3 ಪೀಸ್ ಇದೆ. ಎಲ್ಲನೂ ಈ ರೀತಿ 3 ಪೀಸ್ ಕಳಿಸಿದ್ದಾರೆ. ಇದು ಬಂದಿದೆ, ಇದೇನು ಡೈಮಂಡ್ ಶೇಪಲ್ಲಿದೆ. ಇದೆಲ್ಲ ಚಿಕ್ಕ ಪ್ಯಾಕೆಟ್ ನೋಡ್ತಿದ್ರೆ ನನಗೆ ಹಂಗೆ ಅನ್ನಿಸ್ತದೆ, ಒಂಥರ ಏನೋ ಈ ಕ್ಯಾಂಡೀಸ್ ಚಾಕ್ಲೇಟ್ ಟೈಪಲ್ಲಿ ಕಾಣಿಸ್ತಿದ್ದಾವೆ. ಇದು ಅಷ್ಟೇ. ಬೇರೆ ಬೇರೆ ಕಲರಲ್ಲಿ ಕಳಿಸಿದ್ದಾರೆ. ಇದು ಗ್ರೀನ್ ಇದೆ, ಸೇಮ್ ಸೈಜ್ ಅನಿಸುತ್ತೆ. ಇದೆರಡು ಕಳಿಸಿದ್ದಾರೆ ಈ ಸೈಜಲ್ಲಿ, ಅದೇ ಆ ಶೇಪಲ್ಲಿ. ಒಂದು ಇದು ಬೇರೆ ಶೇಪ್, ಇದು ರೌಂಡ್ ಶೇಪಲ್ಲಿ ಇದೆರಡು ಕಲರ್ ಕಳಿಸಿದ್ದಾರೆ. ಅದಾದಮೇಲೆ ಇದು ಸ್ಟೋನ್ ಚೈನ್. ಇದನ್ನು ನಾನು ಆಲ್ರೆಡಿ ತೋರಿಸಿದ್ದೆ. ಈ ಸ್ಟೋನ್ ಚೈನ್ ಆಲ್ರೆಡಿ ನಾನು ಬೈ ಮಾಡಿದ್ದೀನಿ, ನಾನು ಬೇರೆ ವೆಬ್ಸೈಟಿಂದ ಅಂತ ನಾನು ಆಲ್ರೆಡಿ ತೋರಿಸಿದ್ದೆ. ಬಟ್ ಅದು ದೊಡ್ಡ ಪ್ಯಾಕೆಟ್ ಬಂದಿದೆ. ಇದು ಮೇ ಬಿ ಒಂದು 10 or 15 ಗ್ರಾಮ್ ಸಮಥಿಂಗ್ ಇದೆ ಅಂದ್ಕೊತೀನಿ. ನೆಕ್ಸ್ಟ್ ಇದು ಬಂದು ಕಂಪ್ಲೀಟ್ ಎಲ್ಲ ಸೈಜಸ್ದು ನೀಡಲ್, ನಾರ್ಮಲ್ ನೀಡಲ್. ಇದು ನಾರ್ಮಲ್ ನೀಡಲ್ಸ್ ಕೂಡ ಬೇಕು, ಜಸ್ಟ್ ಅದು ಆರಿ ನೀಡಲ್ ಇದ್ದರೆ ಸಾಕು ಅನ್ನೋದಲ್ಲ. ನಾರ್ಮಲ್ ನೀಡಲ್ ಕೂಡ ಏನದು ಫ್ರೆಂಚ್ ನೋಟ್ಸ್ ಹಾಕೋಕ್ಕಾಗಿರ್ಬೋದು, ಇನ್ನೂ ಬೇರೆ ಬೇರೆ ಹ್ಯಾಂಗಿಂಗ್ಸ್ ಹಾಕೋಕ್ಕಾಗಿರ್ಬೋದು, ಇನ್ನೂ ಬೇರೆ ಬೇರೆ ಥರ ವರ್ಕ್ ಮಾಡೋದಕ್ಕೆ ಇದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಕಂಪ್ಲೀಟಾಗಿ ಇದರಲ್ಲಿ ಫುಲ್ ಸೆಟ್ ಇದೆ. ಒಂದೊಂದು ಸೆಟ್ಟಲ್ಲಿ 3 ಪೀಸಸ್, ಒಂದೊಂದು ಸೆಟ್ಟಲ್ಲಿ 3 ಪೀಸಸ್ ಆರ್ 4 ಪೀಸಸ್ ಸಮಥಿಂಗ್ ಆ ಥರ ಇದೆ. ಇದು ನೆಟ್ಟೆಡ್ ಕ್ಲಾತ್ ಕಳಿಸಿದ್ದಾರೆ. ನೆಟ್ಟೆಡ್ ಕ್ಲಾತ್ ನಾನು ಕೆಲವು ವಿಡಿಯೋಸ್ ನೋಡಿರೋದ್ರಲ್ಲಿ ನೆಟ್ಟೆಡ್ ಕ್ಲಾತ್ ಯೂಸ್ ಮಾಡಿ ಕೆಲವೊಂದು ಡಿಸೈನ್ಸ್ ಮಾಡ್ತಾರೆ. ಐ ಮೀನ್ ಬ್ಯಾಕ್ ಸೈಡ್, ಬ್ಲೌಸ್ ಬ್ಯಾಕ್ ಸೈಡ್ ನೆಟ್ಟೆಡ್ ಕ್ಲಾತ್, ಈ ಕ್ಲಾತ್ ಫಿಕ್ಸ್ ಮಾಡೋದಾಗಿರ್ಬೋದು, ಈ ಕ್ಲಾತ್ ಯೂಸ್ ಮಾಡಿಕೊಂಡು ಬೇರೆ ಬೇರೆ ವರ್ಕ್ ಮಾಡೋದಾಗಿರ್ಬೋದು. ನಾನು ಯಾವುದೂ ಟ್ರೈ ಮಾಡಿಲ್ಲ. ಅದಾದಮೇಲೆ ಕೆಲವೊಂದು ಥ್ರೆಡ್ಸ್ ಕಳಿಸಿದ್ದಾರೆ. ಇದು ಬಂದು ನಾರ್ಮಲ್ ಥ್ರೆಡ್, ಇದು ಝರಿ ಥ್ರೆಡ್. ನಾನು ಇದು ಆಲ್ರೆಡಿ ತೋರಿಸಿದ್ದೆ, ನಾನು ಬೈ ಮಾಡಿದ್ದೀನಿ. ಈ ಕಲರ್ ಮತ್ತು ಸಿಲ್ವರ್ ಕಲರ್ ಎರಡು ಸೇರಿ ಬೈ ಮಾಡಿದ್ದೀನಿ ಅಂತ. ಅದಾದಮೇಲೆ ನೆಕ್ಸ್ಟ್ ಇದು ಸಿಲ್ಕ್ ಥ್ರೆಡ್ಸ್ ಕಳಿಸಿದ್ದಾರೆ, ಒಂದು ಪಿಂಕ್ ಗ್ರೀನಿಶ್ ಕಲರಲ್ಲಿ. ಇದೆಲ್ಲ ನಾನು ಆ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಅರೌಂಡ್ 25 ರೂಪೀಸ್ ಸಮಥಿಂಗ್ ಅಂತ ಹಾಕಿದರು ಈ ಸಿಲ್ಕ್ ಥ್ರೆಡ್ಗೆ. ನಾರ್ಮಲ್ ಥ್ರೆಡ್ಗೆ 5 ರೂಪೀಸ್ ಅನಿಸುತ್ತೆ. ಸಿಸರ್, ನೀಡಲ್ಸ್ನ ಆರಿ ನೀಡಲ್ಸ್ ನಾನು ಆಲ್ರೆಡಿ ಹೇಳಿದ್ದೆ. ನನ್ನ ಹತ್ರನೇ 2 ಸೆಟ್ ಇದೆ ಅಂತ. ಇವರು ಕೂಡ ಒಂದು ಸೆಟ್ ಕಳಿಸಿದ್ದಾರೆ. ಅದಾದಮೇಲೆ ಇದು ಕೂಡ ನಾನು ಲಾಸ್ಟ್ ಟೈಮ್ ಬೈ ಮಾಡಿದೆ, ಬಟ್ ಸ್ವಲ್ಪ ಇದು ಸೈಜ್ ದೊಡ್ಡದಿದೆ.
ಆಮೇಲೆ ಇದೊಂದು ಗ್ಲೂ, ಫ್ಯಾಬ್ರಿಕ್ ಗ್ಲೂ. ಆ್ಯಕ್ಚುಲಿ ಇದನ್ನು ನಾನು ಈ ಸತಿ ಈ ಮಂತ್ ಬೈ ಮಾಡೋಣ ಅಂದ್ಕೊಂಡೆ. ಈ ಮಂತ್ ಕೂಡ ಆ ವೆಬ್ಸೈಟಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡಿದ್ದೆ ಬೈ ಮಾಡಬೇಕು ಅಂತ. ಅದರಲ್ಲಿ ಇದು ಕೂಡ ಒಂದು ಗ್ಲೂ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲೇ ಬರೋದ್ರಿಂದ, ಇದರಲ್ಲೇ ನಾನು ಆಲ್ರೆಡಿ ಮೆಟೀರಿಯಲ್ಸ್ ಎಲ್ಲ ಆರ್ಡರ್ ಮಾಡಿದ್ರಿಂದ ನಾನು ಆ ವೆಬ್ಸೈಟಿಂದ ಸದ್ಯಕ್ಕೆ ಈ ಮಂತ್ ಏನೂ ಆರ್ಡರ್ ಮಾಡಿಲ್ಲ. ಇಲ್ಲಿರೋದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿರೋದೆಲ್ಲ ಪ್ರಾಕ್ಟೀಸ್ ಮಾಡಾದಮೇಲೆ ಮತ್ತೇನಾದರೂ ಬೇಕು ಅಂದಾಗ ನಾನು ಮತ್ತೆ ಆ ವೆಬ್ಸೈಟಿಂದನೇ ಬೈ ಮಾಡಬೇಕು. ಇದು ಟ್ರೇಸಿಂಗ್ ಪೇಪರ್, ಇದನ್ನು ಕೂಡ ನಾನು ಆ ವೆಬ್ಸೈಟಲ್ಲಿ ಆಲ್ರೆಡಿ ಬೈ ಮಾಡಿದ್ದೀನಿ. ಅದನ್ನು ಕೂಡ ನಾನು ಇನ್ನೂ ಯೂಸ್ ಮಾಡಿಲ್ಲ. ಇದರಲ್ಲಿ 3 ಸೆಟ್ ಇದೆ ಅನಿಸುತ್ತೆ. 3 ಸೆಟ್ ಇದೆ. ನಾನು ಆ ವೆಬ್ಸೈಟಿಂದ ಒಂದು ಶೀಟ್ ಏನೋ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದು ಕಾರ್ಬನ್ ಪೇಪರ್. ಈ ಕಾರ್ಬನ್ ಪೇಪರ್ ಕೂಡ ನಾನು ಆಲ್ರೆಡಿ ಬೈ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಇದರಲ್ಲಿ ಒಂದು 25%, 30 to 40% ಅಷ್ಟು ಸ್ವಲ್ಪ ಬೈ ಮಾಡಿದ್ದೀನಿ. ಬಟ್ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಮೇನ್ ಪಾಪ್ಲಿನ್ ಕ್ಲಾತ್ ಅಂತ ಕರೀತಾರೆ ಇದನ್ನು. ಇದು ಆಲ್ಮೋಸ್ಟ್ 1 ಮೀಟರಷ್ಟು ದೊಡ್ಡದಾಗಿ ಕಳಿಸಿದ್ದಾರೆ. ಈಗ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದರೂ ಈ ಕ್ಲಾತ್ ಮೇಲೇ ಪ್ರಾಕ್ಟೀಸ್ ಮಾಡಬೇಕು. ಇದು ಆ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಲೈಕ್ ಬೇರೆಯವರು ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಹೊರಗಡೆ ಶಾಪ್ಸಲ್ಲಿ ಕೂಡ ಸಿಗುತ್ತೆ ಪಾಪ್ಲಿನ್ ಕ್ಲಾತ್ ಅಂತ ಕೇಳಿದ್ರೆ. ಸೊ ಇಷ್ಟೇ, ಫೈನಲಿ ಇಷ್ಟು ಬಂದಿದೆ ಐಟಮ್ಸ್. ಅಷ್ಟು ಬಿಟ್ಟರೆ ಎಲ್ಲ ಖಾಲಿ. ಅರೌಂಡ್ ಸಮಥಿಂಗ್ ಇದಕ್ಕೆಲ್ಲ ಸೇರಿ ಪ್ರೈಸ್ 1700 ಸಮಥಿಂಗ್ ಆಯಿತು. ಈ ಫ್ರೇಮ್ಸ್ ಏನಿದೆ, ಫ್ರೇಮ್ಸ್ ಮತ್ತು ಈ ಸ್ಟ್ಯಾಂಡ್, ಇದಕ್ಕೇ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗಿದ್ದು. ಅರೌಂಡ್ 700 ಸಮಥಿಂಗ್ ಇಷ್ಟಕ್ಕೇ ಬಿದ್ದಿದೆ. ನೋಟ್ 700, ಇನ್ನೂ ಜಾಸ್ತಿ ಆಗಿರ್ಬೋದು ಅನಿಸುತ್ತೆ ಇದಕ್ಕೇ. ಮಿಕ್ಕಿದ ಐಟಮ್ಸ್ಗೆಲ್ಲ ಸ್ವಲ್ಪ. ಇದರಲ್ಲಿ ಆಲ್ಮೋಸ್ಟ್ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಆಲ್ರೆಡಿ ಆ ವೆಬ್ಸೈಟಿಂದ ಆರ್ಡರ್ ಮಾಡಿದೆ ಅಂತ ಹೇಳಿದ್ದೀನಿ. ಆಲ್ರೆಡಿ ಕೆಲವೊಂದು ಪ್ರಾಡಕ್ಟ್ಸ್ ನಾನು ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ, ಮಿಕ್ಕಿದ್ದಿನ್ನೂ ಮಾಡಿರಲಿಲ್ಲ. ಯಾಕೆಂದರೆ ಒಂದು ರೀಸನ್ ಬಂದು ನನಗೆ ಏನೇನು ತೊಗೊಂಡು ಇನ್ನೂ ಏನೇನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ರೀಸನ್ ಬಂದು ನನಗೆ ಆಲ್ರೆಡಿ ತೊಗೊಂಡಿರೋ ಐಟಮ್ಸ್ಗೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ನನಗೆ ಅಷ್ಟು ಟೈಮ್ ಇಲ್ಲ. ಬಿಕಾಸ್ ನಾನು ಬೇರೆ ಕಡೆ ವರ್ಕ್ ಮಾಡ್ತಿರೋದ್ರಿಂದ ಆ ವರ್ಕ್ ಜೊತೆಗೆ ನಾನು ಇದನ್ನು ಮ್ಯಾನೇಜ್ ಮಾಡಬೇಕು. ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಲ್ಲಿ ಮತ್ತು ಇಲ್ಲಿ 2 ಕಡೆಯೂ ಬ್ಯಾಲೆನ್ಸ್ ಮಾಡೋದು. ಆ್ಯಂಡ್ ಅಷ್ಟು ಟೈಮ್ ಕೂಡ ಸಿಗ್ತಾ ಇಲ್ಲ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ತೊಗೊಂಡಿರೋ ಅಲ್ಲಿ ಏನು ಪರ್ಚೇಸ್ ಮಾಡಿದೆ ಅದನ್ನೇ ಇನ್ನೂ ನಾನು ಅಷ್ಟು ಕಂಪ್ಲೀಟಾಗಿ ಏನು ಪ್ರಾಕ್ಟೀಸ್ ಅಂದರೆ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿಲ್ಲ. ಸ್ವಲ್ಪನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇನ್ನೂ ಅದು ಕೂಡ ಮೆಟೀರಿಯಲ್ಸ್ ನನ್ನ ಹತ್ರ ಹಂಗೆ ಇದ್ದಾವೆ. ನಾನೇನು ವೆಬ್ಸೈಟಿಂದ ಬೈ ಮಾಡಿದ್ದೀನಿ ಅದು ಕೂಡ ಹಾಗೇ ಇದೆ. ಅದನ್ನು ಕೂಡ ಇದಕ್ಕೇ ಯೂಸ್ ಮಾಡ್ಕೋಬೇಕಷ್ಟೇ. ಸೊ ಟೋಟಲ್ ಇಷ್ಟು ಐಟಮ್ಸ್ ಬಂದಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ವಿಲ್ ಮೀಟ್ ಅಗೇನ್ ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.